ಹೇ ಡೂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನಿವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಜಾಗನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಇದು ಇಂಟ್ರೆಸ್ಟಿಂಗ್ ಆ್ಯಂಡ್ ಯುನೀಕ್ ಆಗಿರೋ ಜಾಗ. ಇವಾಗ ಯೂಶಲಿ ನಮಗೆ ಪಬ್ ಅಂದರೆ ಮೈಂಡಲ್ಲಿ ಏನು ಬರುತ್ತೆ ಹೇಳಿ? ಇಂಗ್ಲೀಷ್ ಸಾಂಗ್ಸು, ವೆಸ್ಟರ್ನ್ ವೈಬ್ಸು, ಈ ಥರ ಎಲ್ಲ ಒಂದು ಅನಿಸುತ್ತಲ್ವಾ. ಬಟ್ ಇಮ್ಯಾಜಿನ್ ಒಂದು ಪಬ್ಬಲ್ಲಿ 24/7 ಬರೀ ಕನ್ನಡ ಸಾಂಗ್ಸ್ ಬರ್ತಿರುತ್ತೆ. ಆ್ಯಂಡ್ ಗೋಡೆ ಮೇಲೂ ಅಷ್ಟೇ ಬರೀ ಕನ್ನಡ ಲೆಜೆಂಡ್ಸು. ಇದಲ್ದಿರ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನು ಅಂದರೆ, ಈ ಪಬ್ಬಲ್ಲಿ ಒಂದು ಕನ್ನಡ ಬುಕ್ಸ್ ಇರುವಂತ ಒಂದು ಮಿನಿ ಲೈಬ್ರರಿ ಇದೆ. ಸೌಂಡ್ಸ್ ಕ್ರೇಜಿ ಅಲ್ವಾ? ನನಗೂ ಕ್ರೇಜಿ ಅಂತಾನೆ ಅನ್ನಿಸ್ತು. ಈ ಒಂದು ಯುನೀಕ್ ಜಾಗ ಕೇಳಿಸೋಷ್ಟು ಇಂಟ್ರೆಸ್ಟಿಂಗ್ ಆಗಿ ಹೋದ್ಮೇಲೂ ಫೀಲ್ ಆಗುತ್ತಾ? ಬನ್ನಿ ಹೋಗಿ ಚೆಕ್ ಮಾಡೋಣ. ಸೊ ಎಸ್, ನಾವಿವತ್ತು ನ್ಯೂ ಬೆಲ್ ರೋಡ್ ಅಲ್ಲಿರೋ ಬ್ಯಾಂಗ್ಳೂರ್ ಅಡ್ಡ ಬಿಯರ್ ಕೆಫೆಗೆ ಬಂದಿದ್ದೀವಿ. ಇದು ಇಂಡಿಯಾಸ್ ಫಸ್ಟ್ ಕನ್ನಡ ಪಬ್ ಅಂತಾನೆ ಹೆಸರಾಗಿದೆ. ಸೊ ಇದರ ಯುನೀಕ್ನೆಸ್ ಏನು, ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಏನು, ಎಲ್ಲ ಒಳಗೆ ಹೋಗಿ ನೋಡೋಣ. ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡ್ಡ ಬಿಯರ್ ಕೆಫೆ. ನಾನು ಹಿಂದೆ ನೋಡ್ತಿರ್ಬೋದು ನೀವು ಹೆಂಗಿದೆ ಅಂತ ಆಂಬಿಯನ್ಸ್ ಎಲ್ಲ. ಆ್ಯಂಡ್ ಮೇಲ್ಗಡೆ ಕೂಡ ಅಕ್ಷರಮಾಲೆ ಎಲ್ಲ ಹಾಕಿ ಜೋಡಿಸಿ ಡೆಕೋರೇಟ್ ಮಾಡಿದ್ದಾರೆ. ಎಂಟ್ರೆನ್ಸೇ ಹಿಂಗಿದೆ ಅಂದರೆ ಇನ್ನು ಒಳಗೆ ಹೆಂಗಿರ್ಬೋದು. ಆ್ಯಂಡ್ ಆಲ್ಸೋ ಇದು ಇಸ್ ಇಟ್ ರಿಯಲಿ ವರ್ತ್ ದ ಹೈಪ್, ಅಥವಾ ಕನ್ನಡ ಸೆಂಟಿಮೆಂಟ್ನ ಮಾರ್ಕೆಟಿಂಗ್ ಆಗಿ ಇವ್ರು ಯೂಸ್ ಮಾಡ್ತಿದಾರಾ? ಐ ಹ್ಯಾವ್ ನೋ ಐಡಿಯಾ. ಬನ್ನಿ ಒಳಗೆ ಹೋಗಿ ನೋಡೋಣ. ಸೊ ಒಳಗೆ ಬರ್ತಿದ್ದಂಗೆನೆ ನಿಮ್ಗೊಂದು ಕನ್ನಡ ಪ್ರೈಡ್ ಫೀಲ್ ಆಗುತ್ತೆ. ಇಲ್ಲಿ ನೀವು ಯಾವ ವಾಲ್ಸ್ ಮೇಲೆ ನೋಡಿದ್ರು ಸ್ಯಾಂಡಲ್ವುಡ್ ಲೆಜೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಕರ್ನಾಟಕದ ಪ್ರೈಡ್ಗಳ ಫೋಟೋಸು, ಅವರ ಸ್ಟೋರೀಸು ಎಲ್ಲಾನು ಕಾಣುತ್ತೆ. ನೀವು ಎಂಟರ್ ಆಗ್ತಿದ್ದಂಗೆನೆ ಒಂದು ಪಬ್ಬಿಗೆ ಬರ್ತಿರೋ ಥರ ಫೀಲ್ ಬರಲ್ಲ, ಒಂದು ಕನ್ನಡ ಫೆಸ್ಟಿವಲ್ ಒಳಗೆ ಬರ್ತಾ ಇದೀವೇನೋ ಅನ್ನೋ ಥರ ಫೀಲ್ ಕೊಡುತ್ತೆ. ಅಂಡ್ ಇವರ ಇನ್ನೊಂದು ಯುನೀಕ್ನೆಸ್ ಅಂದ್ರೆ ಪ್ರತಿಯೊಂದು ಯುನೀಕ್ ಆಗಿದೆ ಇದರಲ್ಲಿ. ಅದ್ರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಅಂದ್ರೆ, ನಾನ್ ಕನ್ನಡಿಗರ್ಸ್ ಕೂಡ ಈಸಿಯಾಗಿ ಬಂದು ಬರೀ ಕನ್ನಡ ಕಲಿಯೋದಲ್ದಿರ ಕನ್ನಡನ ಫನ್ ಆಗಿ ಎಂಟರ್ಟೈನ್ಮೆಂಟ್ ವೇ ಅಲ್ಲಿ ಕಲಿಬಹುದು. ಅದಕ್ಕೆ ಅಂತಾನೆ ಒಂದು ಸೊಲ್ಯೂಷನ್ ಕೂಡ ಇಟ್ಟಿದ್ದಾರೆ ಇವರು. ಇದು ಸಖತ್ ಯುನೀಕ್ ಆಗಿದೆ. ಟ್ರೈ ಮಾಡ್ಬೋದು. ನೀವು ನಾನ್ ಕನ್ನಡಿಗ ಆಗಿದ್ರು ಕೂಡ ನೀವು ಬಂದು ಈ ವೈಬ್ ನ ಎಂಜಾಯ್ ಮಾಡಬಹುದು. ಸೊ ಯೂಶಲಿ ನಾವ್ ಇವಾಗ ಬೇರೆ ಪಬ್ಸ್ಗೆಲ್ಲ ಹೋದ್ರೆ ಕನ್ನಡ ಹಾಡುಗಳನ್ನ ರಿಕ್ವೆಸ್ಟ್ ಮಾಡಿಸಿ ಪ್ಲೇ ಮಾಡಿಸ್ಕೊಂತೀವಿ ಅಂತ. Sir, play Kannada song. Kannada song. Nah man, it's hip hop night. I can't play nothing else. No, Kannada. ಬಟ್ ಈ ವೈಬಲ್ಲಿ 24/7 ನೀವು ಯಾವಾಗ ಬಂದ್ರೂ ಕನ್ನಡ ಸಾಂಗ್ಸ್ ಅಷ್ಟೇ ಪ್ಲೇ ಆಗ್ತಿರುತ್ತೆ. ನಾನು ಕೇಳಿರೋ ಪ್ರಕಾರ ರಿಕ್ವೆಸ್ಟ್ ಮಾಡಿದ್ರು ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಸಾಂಗ್ಸ್ ಅನ್ನ ಅಷ್ಟು ಪ್ಲೇ ಮಾಡಲ್ಲ ಅಂತ ಹೇಳ್ತಿದ್ರು. ನಮ್ಮ ಭಾಷೆನ ನಾವು ಪ್ರಮೋಟ್ ಮಾಡ್ಕೊಂಡಷ್ಟು ಭಾಷೆ ಬರ್ದೇ ಇರೋರು ಕೂಡ ಅದ್ರ ಮೇಲೆ ಇಂಟ್ರೆಸ್ಟ್ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಐಡಿಯಾ ಅಂತ ಅನಿಸ್ತು. ಅದಾದ್ಮೇಲೆ ನಾನು ವಾಲ್ಸ್ ಬಗ್ಗೆ ಮೆನ್ಷನ್ ಮಾಡಿ, ಇವಾಗ ನಾವು ಸ್ಲ್ಯಾಂಗ್ಸ್ ಅಲ್ಲಿ ಕರ್ಕೊಂತೀವಲ್ಲ, ಮಚ್ಚ, ಮಗ, ಆ ತರ ಎಲ್ಲಾನು ಅದನ್ನು ಕೂಡ ಒಂದು ಫ್ರೇಮ್ ಹಾಕಿ ಅದನ್ನು ಎಲ್ಲ ಕಡೆ ಹಾಕಿ ಇಟ್ಟಿದ್ದಾರೆ. ಸೊ ಸಖತ್ ಖುಷಿ ಆಗುತ್ತೆ. ವೈಬೇ ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿದೆ. ನಾನು ಅದನ್ನೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಒಳಗ್ ಬಂದಿದ್ರೆ ಒಂದು ಕನ್ನಡ ಫೆಸ್ಟಿವಲ್ ಬಂದ್ವಿ, ಯಾವ್ದೋ ಒಂದು ಕನ್ನಡ ಫೆಸ್ಟಿವಲ್ ಬರೋ ತರ ವೈಬ್ ಫೀಲ್ ಆಗುತ್ತೆ. ಇಲ್ಲಿ ನಾವು ಪಬ್ ಒಳಗಡೆ ಎಂಟ್ರಿ ಕೊಟ್ರೆ ಅನ್ನೋ ವೈಬೇ ಫೀಲ್ ಆಗಲ್ಲ. ಇಲ್ಲಿ ಸಕ್ಕದಾಗಿದೆ ವೈಬು. ಅಂಡ್ ಆಲ್ಸೋ ಅಲ್ಲೂ ಅಷ್ಟೇ ಒಂದು ಮೇನ್ ವಾಲ್ ಇದೆ, 5 ಲೆಜೆಂಡ್ಸ್ ಅಂತ. ಸೊ ಯಾವ ಕಡೆ ತಿರುಗಿದ್ರು, ಯಾವ ಸೈಡ್ ತಿರುಗಿದ್ರು ಯಾರ್ದಾದ್ರೂ ಒಬ್ರ ಬಗ್ಗೆ ಇದ್ದೇ ಇರುತ್ತೆ. ಅಲ್ಲಿ ಅವ್ರ ಸ್ಟೋರಿ ಇರುತ್ತೆ. ಬರೀ ಫೋಟೋಸ್ ಅಲ್ಲ, ಫೋಟೋಸ್ ಜೊತೆಗೆ ಅವರ ಇಡೀ ಡೀಟೇಲ್ಸ್ ಆ ಒಂದು ಫ್ರೇಮ್ ಅಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿ, ತುಂಬಾ ಯುನೀಕ್ ಆಗಿ ಇದನ್ನ ನೀಟಾಗಿ ಕ್ರಾಫ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಲ್ಸೋ ಸ್ಟಾರ್ಟಿಂಗ್ ಅಲ್ಲಿ ನಾವು ಅವಾಗ್ಲೇ ನೋಡಿದಾಗ ಒಂದು ಸೈಡ್ ಏನಿತ್ತು ದೊಡ್ಡ ಮನೆ ವಾಲ್ ಅಂತ ಮಾಡಿದ್ದಾರೆ, ಇನ್ನೊಂದ್ ಸೈಡ್ ದಿಗ್ಗಜರು ವಾಲ್ ಅಂತ ಮಾಡಿದ್ದಾರೆ. ಸೊ ದೊಡ್ಡ ಮನೆ ವಾಲ್ ಅಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಫ್ಯಾಮಿಲಿ, ಅದು ಪೂರ್ತಿ ಅಲ್ಲಿ ಕವರ್ ಆಗಿದೆ. ಇನ್ನೊಂದು ದಿಗ್ಗಜರು ವಾಲ್ ಅಲ್ಲಿ ಆಲ್ ದ ಲೆಜೆಂಡ್ಸ್, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಯ ಹಳೆ ಲೆಜೆಂಡ್ಸ್ ಯಾರ್ಯಾರಿದ್ರು, ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು ಅಥವಾ ಅಂಬರೀಶ್ ಸರ್ ಆಗಿರ್ಬೋದು, ಈ ತರ ದಿಗ್ಗಜರದ್ದು ಇನ್ನೊಂದು ಸಪರೇಟ್ ವಾಲ್ ಇದೆ. ನನ್ನ ಹೇಳ್ದಂಗೆ ಬರೀ ಇವರು ಪಿಕ್ಚರ್ಸ್ ಹಾಕ್ಲಿಲ್ಲ, ಆ ಪಿಕ್ಚರ್ ಅಲ್ಲಿ ಒಂದು ಇನ್ಫಾರ್ಮೇಶನ್ ಇಟ್ಟಿದ್ದಾರೆ. ಸೊ ದಟ್ ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಕೂಡ ಇಲ್ಲಿ ನಾವು ಫುಡ್ ಬರೋವರೆಗೂ ಟೈಮ್ ಪಾಸ್ ಮಾಡೋ ಬದಲು ನಾವ್ ಇದನ್ನ
ಅದನ್ನೆಲ್ಲ ಕೂತ್ಕೊಂಡು ಓದ್ತಾ ಇರ್ಬೋದು. ನಾನು ಆಗ್ಲೇ ಹೇಳ್ದೆ ಇವ್ರ ಒಂದು ಸ್ಪೆಷಾಲಿಟಿ ಇದೆ ಅಂತ. ಅದೇ ಇದು ಪಬ್ ಒಳಗಡೆ ಒಂದು ಕನ್ನಡ ಲೈಬ್ರರಿನ ಇವರು ಕ್ರಿಯೇಟ್ ಮಾಡಿದ್ದಾರೆ. ಎಂಥ ಥಾಟ್ಫುಲ್ ಐಡಿಯಾ ಅಲ್ವಾ? ಜಸ್ಟ್ ಇಮ್ಯಾಜಿನ್ ನಿಮ್ಮ ಡ್ರಿಂಕ್ ಅಥವಾ ನಿಮ್ಮ ಫುಡ್ ಬರೋವರೆಗೂ ಇಲ್ಲಿ ಕೂತ್ಕೊಂಡು ಬುಕ್ಸ್ ಓದೋದು ಎಷ್ಟು ಚೆನ್ನಾಗಿರುತ್ತೆ ಇನ್ಸ್ಟೆಡ್ ಆಫ್ ಸ್ಕ್ರೋಲಿಂಗ್ ಯುವರ್ ಫೋನ್ಸ್. ಈ ಒಂದು ಸೆಟಪ್ಗೆ, ಈ ಒಂದು ಯುನೀಕ್ನೆಸ್ಗೆ ಮೇ ಬಿ ಇವರಿಗೆ ಇಂಡಿಯಾಸ್ ಫಸ್ಟ್ ಕನ್ನಡ ಪಬ್ ಅಂತ ಹೆಸರು ಬಂದಿರೋದು ಅಂತ ಅನ್ಸುತ್ತೆ. ಸೊ ನನ್ನ ಪ್ರಕಾರ ಆಂಬಿಯನ್ಸ್ ಅಂತೂ ಸೂಪರ್ ಹಿಟ್ಟು, ಫುಲ್ ಸಕ್ಕತ್ತಾಗಿದೆ. ನನಗೆ ಸಕ್ಕತ್ ಇಷ್ಟ ಆಯ್ತು. ನಾನು ಹೇಳ್ದಂಗೆ ಯಾವ್ದೋ ಪಬ್ಗೆ ಎಂಟರ್ ಆಗ್ತಿರೋ ತರ ಫೀಲ್ ಕೊಡಲ್ಲ, ಯಾವ್ದೋ ಕನ್ನಡ ಫೆಸ್ಟಿವಲ್ ಬರ್ತಿರೋ ತರ ಫೀಲ್ ಕೊಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಲೈವ್ ಮ್ಯೂಸಿಕ್ಸ್ ಕೂಡ ನಡೆಯುತ್ತೆ ವೀಕೆಂಡ್ಸ್ ಅಲ್ಲಿ. ಅದನ್ನು ಕೂಡ ನೀವು ಬಂದು ಎಂಜಾಯ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ಇವರ ಆಂಬಿಯನ್ಸು, ಇವರ ಕಾನ್ಸೆಪ್ಟ್ ಎಲ್ಲ ತಿಳ್ಕೊಂಡಾಯ್ತು, ನಾವು ನೋಡಿ ಆಯ್ತು, ರಿವ್ಯೂ ಮಾಡಿ ಆಯ್ತು. ಅದು ಸಖತ್ ಇಷ್ಟ ಆಯ್ತು. ಸೊ ಇವಾಗ ಇವರು ಫುಡ್ ಅಲ್ಲಿ ಏನೇನ್ ಸ್ಪೆಷಾಲಿಟೀಸ್ ಇದೆ ಅದನ್ನೆಲ್ಲ ಟೇಸ್ಟ್ ಮಾಡಿ ಇವಾಗ ನಾನು ರಿವ್ಯೂ ಕೊಡುವಂತ ಟೈಮ್. ಸೊ ಇವರ ಸ್ಪೆಷಾಲಿಟಿ ಏನೇನೋ ನಾವು ತಿಳ್ಕೊಂಡು ಆರ್ಡರ್ ಮಾಡಿದೀವಿ. ಫುಡ್ ಕೂಡ ಪ್ರಿಪೇರ್ ಆಗ್ತಿದೆ, ರೆಡಿ ಆಗಿ ಬರುತ್ತೆ. ಅಂಡ್ ಆಲ್ಸೋ ಇವರು ಎವ್ರಿ ಡೇ ಅಂದ್ರೆ ವೀಕ್ ಡೇಸ್ ಅಲ್ಲಿ ಮಂಡೇ ಟು ಫ್ರೈಡೆ ಸ್ಪೆಷಲ್ ಆಫರ್ಸ್ ನ ನಡೆಸ್ತಾರೆ. ಏನು ಅಂದ್ರೆ ಹಾಫ್ ನಿಮ್ದು ಹಾಫ್ ನಮ್ದು ಅಂತ. ಅಂದ್ರೆ ಏಕ್ ತೇರಾ ಏಕ್ ಮೇರಾ, ದೋ ತೇರಾ ದೋ ಮೇರಾ, ತೀನ್ ತೇರಾ ತೀನ್ ಮೇರಾ, 50-50 ಬರಾಬರ್. ಎವ್ರಿಥಿಂಗ್ ಓಕೆ? ಓಕೆ, ಹ್ಯಾಪಿ, ವೆರಿ ಹ್ಯಾಪಿ. ನೋ ಚೀಟಿಂಗ್. ನೋ ಚೀಟಿಂಗ್. ಮಂಡೇ ಟು ಫ್ರೈಡೆ ಈ ಆಫರ್ ನಡೀತಾನೆ ಇರುತ್ತೆ. ಯೂಶಲಿ ಪಬ್ಸ್ ಗಳಲ್ಲಿ ಬಿಯರ್ ನ ಆರ್ಡರ್ ಮಾಡಿದ್ರೆ ಮಗ್ಗಲ್ ಕೊಡ್ತಾರೆ, ಅಥವಾ ಪಿಕ್ಚರ್ ಬಿಯರ್ಸ್ ಇರುತ್ತೆ, ಅಥವಾ ಟವರ್ ಬಿಯರ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ಬಿಯರ್ ನ ಆರ್ಡರ್ ಮಾಡಿದ್ರೆ ಮಡಿಕೆಯಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಇವರ ಒಂದು ಸ್ಪೆಷಾಲಿಟಿ. ಮಡಿಕೆಯಲ್ಲಿ ನಾವು ನೀರನ್ನೆಲ್ಲ ಕುಡಿದಿರ್ತೀವಿ, ಅದ್ರ ಬಿಯರ್ ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸಕ್ಕತ್, ಇದು ಸಕ್ಕತ್ ಚಿಲ್ ಆಗಿದೆ, ಸಕ್ಕತ್ತಾಗಿದೆ ನೋಡಕ್ಕೆ. ಚೇರ್ಸ್. ಸೊ ನಮ್ಮ ಫಸ್ಟ್ ಸೈಡ್ಸ್ ಬಂದಿದೆ ಸ್ಟಾರ್ಟರ್ಸ್. ಇದ್ರ ಹೆಸರು ಅಡ್ಡ ಚಾಕ್ನಾ ಅಂತ. 6 ವೆರೈಟೀಸ್ ಆಫ್ ಸ್ಟಾರ್ಟರ್ಸ್ ನ ಕೊಡ್ತಾರೆ. ಅಂದ್ರೆ ಮಂಚೀಸ್, ನೀವು ಡ್ರಿಂಕ್ಸ್ ಮಾಡ್ಬೇಕಾದ್ರೆ ಸೈಡ್ಸ್ ನೆಂಚ್ಕೊಳಕ್ಕೆ. ಇದ್ರಲ್ಲಿ 3 ತರ ಚೌ ಇದೆ. ಆಮೇಲೆ ಒಂದು ಫ್ರೈಡ್ ಪೀನಟ್ ಇದೆ, ಇನ್ನೊಂದು ಮಸಾಲಾ ಪೀನಟ್ ಇದೆ, ಆಮೇಲೆ ಇನ್ನೊಂದು ಪ್ಲೇನ್ ಸೇವ್ ಇದೆ. ನಂಗಂತೂ ಸಖತ್ ಇಷ್ಟ ಆಯ್ತು, ಸಖತ್ ಕ್ಯೂಟ್ ಆಗಿದೆ. ವೆರೈಟೀಸ್ ಇದೆ. ಸೈಡ್ಸ್ ನೆಂಚ್ಕೊಂಡು ಆರಾಮಾಗಿ ನಿಮ್ ಡ್ರಿಂಕ್ಸ್ ನ ಕುಡಿಬಹುದು. ಚೆನ್ನಾಗಿದೆ. ಸೊ ಇವರ ಒಂದು ಸ್ಪೆಷಲ್ ಕ್ಯೂರೇಟೆಡ್ ಮೆನ್ಯೂ ಅಲ್ಲಿ ಇವಾಗ ಫಸ್ಟ್ ಐಟಮ್ ಬಂದಿದೆ. ಇದೆ ಕೆಂಡಾ ಬಾರ್ಬಿಕ್ಯೂ ಅಂತ. ಮೇಲ್ಗಡೆ ಚಿಕನ್ ಬಾರ್ಬಿಕ್ಯೂ ಆಗ್ತಿದೆ, ಅಂಡ್ ಕೆಳಗಡೆ ಲೈವ್ ಆಗಿ ಕೆಂಡ ಇಟ್ಟಿದ್ದಾರೆ. ಸೊ ನಾವು ಬಿಸಿ ಮಾಡ್ಕೊಬಹುದು. ಆಲ್ರೆಡಿ ಅವ್ರು ಮಾಡಿರ್ತಾರೆ, ಬಟ್ ಸ್ಟಿಲ್ ನಾವೂನು ಇದನ್ನ ಹಂಗೆ ಕೆಳಗಡೆ ಏನಿದೆ ನೀವು ನೋಡ್ತಾ ಇದೀರಾ, ಕೆಳಗಡೆ ಇನ್ನ ಕೆಂಡ ಹಂಗೆ ಇದೆ, ಬಿಸಿಯಾಗಿದೆ. ಇದನ್ನ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ. ಕೈಯಲ್ಲೇ ತಿನ್ನೋದು ಬೆಸ್ಟ್. ಚಿಕನ್ ನ ಈ ತರ ಸುಟ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇರುತ್ತೆ. ಇದು ಕೂಡ ನಿಮ್ಗೆ ಹಂಗೆ ಇದೆ. ಹೊರಗಡೆ ವೆದರ್ ಫುಲ್ ಚಿಲ್ ಆಗಿದೆ. ಬಿಸಿ ಬಿಸಿ ಕೆಂಡ ಚಿಕನ್, ಸುಟ್ಟಿರೋ ಚಿಕನ್ ನ ತಿನ್ನೋ ಮಜಾ ನಿಜವಾಗ್ಲೂ ಬೇರೆ. ಇದಕ್ಕೊಂದು ಚಟ್ನಿ ಬೇರೆ ಕೊಂಡಿದ್ದಾರೆ, ಚಟ್ನಿದು ಡಿಪ್ ಮಾಡ್ಕೊಂಡು ತಿನ್ನೋಣ. ಆಕ್ಚುಲಿ ಚಟ್ನಿ ಜೊತೆ ಇನ್ನೂ ಸಕ್ಕತ್ತಾಗಿದೆ, ವೆರಿ ನೈಸ್. ಇವರ ಒಂದು ಪ್ಲೇಟಿಂಗ್ ಅಷ್ಟೇ ಎಷ್ಟು ಯುನೀಕ್ ಆಗಿರುತ್ತೆ ನೋಡಿ. ಕೆಂಡಾ ಬಾರ್ಬಿಕ್ಯೂ ಅಂದ್ರೆ ಯೂಶಲಿ ಬಾರ್ಬಿಕ್ಯೂ ಚಿಕನ್ ನ ಪ್ಲೇಟ್ ಅಲ್ಲಿ ಕೂಡ ಸರ್ವ್ ಮಾಡ್ಬೋದು, ಬಟ್ ಇವರು ಲೈವ್ ಆಗಿ ಹಂಗೆ ಕೆಳಗ್ ಕೆಂಡ ಇಟ್ಟು ಸರ್ವ್ ಮಾಡಿರೋದಿದೆಯಲ್ಲ. ಸೊ ಪ್ರತಿಯೊಂದು ಇಲ್ಲಿ ಯುನೀಕ್ ಆಗಿದೆ. ಅದನ್ನ ಇದನ್ನು ಕೂಡ ಪ್ಲೇಟಿಂಗ್ ಕೂಡ ತುಂಬಾ ಕಾನ್ಸಂಟ್ರೇಟ್ ಮಾಡಿ ತುಂಬಾ ಯುನೀಕ್ ಆಗಿ ಸರ್ವ್ ಮಾಡ್ತಿದ್ದಾರೆ. ಅಂಡ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ. ಫ್ಲೇವರ್ಸ್ ಎಲ್ಲ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ನಿಮ್ಗೆ ತುಂಬಾ ಸ್ಪೈಸಿ ಅಂತಾನು ಅನ್ಸಲ್ಲ. ಸ್ಪೈಸಿ ಬೇಕು ಅಂದ್ರೆ ನೀವು ಚಟ್ನಿನ ಡಿಪ್ ಮಾಡ್ಕೊಂಡು ತಿನ್ಕೊಬಹುದು. ತುಂಬಾ ಸ್ಪೈಸಿ ಆಗಿಲ್ಲ, ತುಂಬಾ ಅಂತ ಬ್ಲ್ಯಾಂಡ್ ಆಗಿಲ್ಲ, ಪರ್ಫೆಕ್ಟ್ ಆಗಿದೆ. ಫ್ಲೇವರ್ಸ್ ನೋಡಿ, ನೀಟಾಗಿ ಚಾರ್ಕೋಲ್ ಎಲ್ಲ ನೀಟಾಗಿ ಬೆಂದಿದೆ. ಕಾರ್ನರ್ ಎಲ್ಲ ಚೆನ್ನಾಗಿ ಸುಡ್ತಾ ಇದೆ. ಆಕ್ಚುಲಿ ಫುಲ್ ಸುಡ್ತಾ ಇದೆ. ಚಿಕನ್ ಆಕ್ಚುಲಿ ತುಂಬಾ ಸಾಫ್ಟ್ ಆಗಿದೆ. ಎಲ್ಲ ಬೋನ್ಲೆಸ್ ಚಿಕನ್ ಹಾಕಿದ್ದಾರೆ. ಬೋನ್ಲೆಸ್ ಯೂಶಲಿ ಹಾರ್ಡ್ ಇರುತ್ತೆ ಅಲ್ವಾ, ಬಟ್ ಇದು ನೋಡಿ ಸಖತ್ ಸಾಫ್ಟ್ ಆಗಿದೆ, ವೆರಿ ನೈಸ್. ಸೊ ಇವರ ಒಂದು ಸ್ಪೆಷಲ್ ಮೆನ್ಯೂ ಇಂದ ನಮ್ಮ ನೆಕ್ಸ್ಟ್ ಐಟಮ್ ಕೂಡ ಬಂದಿದೆ. ಇದೆ ಮಟ್ಕಾ ಬಿರಿಯಾನಿ ಅಂತ. ಮಟ್ಕಾ ವೆಜ್ ಬಿರಿಯಾನಿ ಈ ತರ ಮಡಿಕೆಲ್ ಕೊಡ್ತಾರೆ. ಅಂಡ್ ಇದಕ್ಕೆ ಒಂದು ರಾಯ್ತಾ ಮತ್ತೆ ಒಂದು ಕರಿ ಬರುತ್ತೆ, ಗ್ರೇವಿ ಬರುತ್ತೆ. ಓಪನ್ ಮಾಡೋಣ. ಸೊ ಇದು ಹೈದ್ರಾಬಾದಿ ಸ್ಟೈಲ್ ಅಲ್ಲಿ ಇದೆ. ಮೇಲೆಲ್ಲ ವೈಟ್ ರೈಸು, ಕೆಳಗಡೆ ಗ್ರೇವಿ, ವೆಜಿಟೇಬಲ್ ಗ್ರೇವಿ ಹಾಕಿದ್ದಾರೆ. ಶೇರ್ಸ್. ಆಕ್ಚುಲಿ ಬಿರಿಯಾನಿ ಚೆನ್ನಾಗಿದೆ. ಮೇಲೆ ವೈಟ್ ರೈಸ್ ಏನಿದೆಯಲ್ಲ ಇದನ್ನು ಕೂಡ ಹಾಗೆ ತಿನ್ಬೋದು, ಅಷ್ಟು ಫ್ಲೇವರ್ಫುಲ್ ಆಗಿದೆ. ಇದು ಸಕ್ಕತ್ತಾಗಿದೆ.
ಅಂಡ್ ಆಲ್ಸೋ ಇದು ಮಸಾಲೆ ಕೂಡ ತುಂಬಾ ಮಸಾಲೆ ಅನ್ಸಲ್ಲ ನಿಮ್ಗೆ, ಯಾಕಂದ್ರೆ ಹೈದ್ರಾಬಾದಿ ಲೇಯರ್ಸ್ ಆಗಿರೋದ್ರಿಂದ ಗ್ರೇವಿ ಮಸಾಲೆ ಏನಿರುತ್ತೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ತಾರೆ. ಬಟ್ ಇದು ಹಂಗಿಲ್ಲ, ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ, ತುಂಬಾ ಫ್ಲೇವರ್ಫುಲ್ ಆಗಿದೆ, ಸಕ್ಕತ್ತಾಗಿದೆ. ಇದರಲ್ಲಿ ಪನ್ನೀರ್ ಹಾಕಿದ್ದಾರೆ, ಬೀನ್ಸ್ ಹಾಕಿದ್ದಾರೆ, ಬಟಾಣಿ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ ಅಂಡ್ ಫ್ರೈಡ್ ಆನಿಯನ್ಸ್ ಹಾಕಿದ್ದಾರೆ. ತುಂಬಾ ಚೆನ್ನಾಗಿ, ನಾನು ಎಕ್ಸಾಜರೇಟ್ ಮಾಡ್ತಿಲ್ಲ. ಈ ಪ್ಲೇಸು, ಈ ವೈಬು ಎಷ್ಟು ಯುನೀಕ್ ಆಗಿದೆಯೋ, ಇವರ ಡಿಶಸ್ ಕೂಡ, ಇವರ ಟೇಸ್ಟ್ ಕೂಡ ಅಷ್ಟೇ ಯುನೀಕ್ ಆಗಿದೆ. ಐ ಹೈಲಿ ರೆಕಮೆಂಡ್, ನೀವು ಖಂಡಿತವಾಗ್ಲೂ ಇಲ್ಲಿ ಒಂದ್ಸತಿ ಬಂದು ಈ ಒಂದು ಜಾಗನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟೊಂದು ಈ ಜಾಗದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಅಂಡ್ ಆಲ್ಸೋ ಇದು ಯಾವುದೇ ಪ್ರಮೋಷನ್ ಅಲ್ಲ. ನಾನು ಇನ್ಸ್ಟಾನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನನಗೆ ಕಾಣಿಸಿದಂತಹ ಒಂದು ಜಾಗ ಇದು. ಸೊ ಯುನೀಕ್ ಆಗಿದೆಯಲ್ಲ, ಏನಿದು ಅಂತ ನಾನು ನೋಡಕ್ಕಷ್ಟೇ ಬಂದಿದ್ದು. ಸೊ ಇದು ಯಾವುದೇ ರೀತಿಯಾದಂತ ಪ್ರಮೋಷನ್ ಅಂತೂ ಅಲ್ಲ. ಡೆಫಿನೆಟ್ಲಿ ಅ ಮಸ್ಟ್ ಟ್ರೈ ಪ್ಲೇಸ್ ಅಂಡ್ ಆಲ್ಸೋ ದಿಯರ್ ಫುಡ್. ಹೊಟ್ಟೆ ತುಂಬಾ ಊಟ ಆಯ್ತು, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಲಾಸ್ಟ್ ಅಲ್ಲಿ ಅವರ ಸ್ಪೆಷಲ್ ಕೋಕೋನಟ್ ಫ್ಲೋಟ್ ಅಂತ ಇದೆ, ಇದನ್ನು ನೀವು ಮಸ್ಟ್ ಟ್ರೈ ಮಾಡ್ಲೇಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದು ಮೇಲ್ಗಡೆ ಐಸ್ ಕ್ರೀಮು, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ, ಒಳಗಡೆ ಇದರಲ್ಲಿ ಟೆಂಡರ್ ಕೋಕೋನಟ್ ಮಿಲ್ಕ್ ಶೇಕ್ ಇದೆ. ಸೊ ಇದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳೋಣ. ಸೈಕ್, ಟ್ರಸ್ಟ್ ಮೀ, ಸಕ್ಕತ್ತಾಗಿದೆ. ನಾನಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಡೆಸರ್ಟ್ ನ. ಐಸ್ ಕ್ರೀಮ್ ಅಂದ್ರೆ ಯಾರಿಗೂ ಇಷ್ಟ ಇರಲ್ಲ, ಮಿಲ್ಕ್ ಶೇಕ್ ಅಂದ್ರೆ ಯಾರಿಗೂ ಇಷ್ಟ ಇರಲ್ಲ, ಬಟ್ ಇದಂತೂ ಟಾಪ್ ನಾಚ್. ಟೆಂಡರ್ ಕೋಕೋನಟ್ ಪಲ್ಪ್ ಏನಿರುತ್ತಲ್ಲ ಹಂಗಾಗಿ ಸಿಗ್ತಾ ಇದೆ. ಐ ಥಿಂಕ್ ಬನಾನಾವನ್ನು ಹಾಕಿದಾರ ಅಂತ, ಯಾಕಂದ್ರೆ ಬನಾನಾ ಫ್ಲೇವರು ಬಂದಿದೆ. ಐಸ್ ಕ್ರೀಮು ಸಕ್ಕತ್ತಾಗಿದೆ, ಸೀರಿಯಸ್ ಆಗಿ ಸಕ್ಕತ್ತಾಗಿದೆ. ಅರ್ಧ ಖಾಲಿ ಮಾಡ್ಬಿಟ್ಟೆ ಆಲ್ರೆಡಿ ನಾನು. ಸೂಪರ್, ಇದನ್ನ ಫುಲ್ ಖಾಲಿ ಮಾಡಿ ಮತ್ತೆ ಸಿಗ್ತೀನಿ. ಸೊ ಬ್ಯಾಂಗ್ಳೂರ್ ಅಡ್ಡ ವರ್ತ ಹೈಪ್, ನನ್ನ ಪ್ರಕಾರ ಇಟ್ಸ್ ವರ್ತ್ ದ ಹೈಪ್ ಅಂತ ಅನ್ನಿಸ್ತು. ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಈ ಎಕ್ಸ್ಪೀರಿಯನ್ಸ್ ನ ಒಂದ್ಸತಿ, ಈ ಒಂದು ಫೀಲ್ ನ, ಈ ಒಂದು ವೈಬ್ ನ ಒಂದ್ಸತಿ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಇಫ್ ಯು ರಿಯಲಿ ಲವ್ ಕನ್ನಡ ಕಲ್ಚರ್, ಅಥವಾ ನಿಮ್ಗೆ ಯುನೀಕ್ ಪಾಪ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅಂದ್ರೆ, ಅಥವಾ ನಿಮ್ಗೆ ಹೊರಗಡೆಯಿಂದ ಬಂದಂತ ಫ್ರೆಂಡ್ಸ್ಗೆ ಬ್ಯಾಂಗ್ಳೂರ್ ಕಲ್ಚರ್ ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ಅಂದ್ರೆ, ಲೈವ್ ಮ್ಯೂಸಿಕ್ ಬೇಕು ಅಂದ್ರೆ, ದೆನ್ ದಿಸ್ ಇಸ್ ದ ರೈಟ್ ಪ್ಲೇಸ್ ಅಂತ ಅಂತೀನಿ. ಸೊ ನನ್ನ ಓವರ್ ಆಲ್ ವರ್ಡಿಕ್ಟ್, ಆಂಬಿಯನ್ಸ್ 10 on 10. I would give it a 10 on 10. Food 9.5 and uniqueness definitely a 10. So nanna overall verdict on this Bangalore Adda Beer Cafe is complete 10. ತುಂಬಾ ಇಷ್ಟ ಆದಂತ ಜಾಗ ನನಗಿದು. ನಾನಂತೂ ಇದು ವೈಬ್ ನ ತುಂಬಾನೇ ಎಂಜಾಯ್ ಮಾಡಿದೆ. ಸೊ ನಿಮಗೆ ಜಾಗಗಳು ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ, ಇನ್ನೂ ಯುನೀಕ್ ಆಗಿರೋ ವಿಡಿಯೋಸ್ ನಾನು ತರ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಡ್ ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು.